ಬೆಂಗಳೂರಿನಲ್ಲಿ 3 ಜಿಲ್ಲೆಗಳ ಸಭೆಯನ್ನು ನಡೆಸಲಾಗಿದೆ. 3 ಜಿಲ್ಲೆಗಳ ಸಭೆಯಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಭಾಗಿಯಾಗಿದ್ದರು. ಸಭೆಯಲ್ಲಿ ರೈತರ ಪರವಾಗಿ ನಿಂತಿದ್ದಾರೆ ಬೇಲೂರು ಶಾಸಕ ಹುಲ್ಲಹಳ್ಳಿ ಸುರೇಶ್. ರೈತರ ಪರವಾಗಿ ಧ್ವನಿ ಎತ್ತಿದ್ದಾರೆ ಶಾಸಕ ಹುಲ್ಲಹಳ್ಳಿ ಸುರೇಶ್. ಈಶ್ವರ್ ಖಂಡ್ರೆ ಅವರ ಒಂದು ನೇತೃತ್ವದಲ್ಲಿ ಸಭೆ ಆಯಿತು. 3 ಜಿಲ್ಲೆಗಳ ಎಂಎಲ್ಎಗಳ ಜೊತೆಗೆ ಮತ್ತು ಅಧಿಕಾರಿಗಳ ಜೊತೆಗೆ ರೈತರ ಪರ ಧ್ವನಿ ಎತ್ತಿದ್ದಾರೆ ಹುಲ್ಲಹಳ್ಳಿ ಸುರೇಶ್. ಅರಣ್ಯ ಇಲಾಖೆ ಸುಖಾಸುಮ್ಮನೆ ರೈತರ ಜಮೀನಿನ ಮೇಲೆ ಟ್ರಂಚ್ ಹೊಡಿತಾ ಇದೆ. ಅಡವಿ, ಬಂಟೇನಹಳ್ಳಿ ಸೇರಿದಂತೆ ಕೆಲ ಹಳ್ಳಿಗಳಲ್ಲಿ ಸಮಸ್ಯೆಗಳಿದ್ದಾವೆ. ನೂರಾರು ವರ್ಷಗಳಿಂದ ರೈತರು ತಮ್ಮ ಜಮೀನನ್ನ ಕೃಷಿ ಮಾಡ್ತಿದ್ದಾರೆ. ಅಂಥವ್ರ ಮೇಲೆ ಅರಣ್ಯ ಇಲಾಖೆ ಗದ ಪ್ರಹಾರವನ್ನ ಮಾಡ್ತಾ ಇದೆ. ನಿಮ್ಮ ಮೇಲೆ ಬೇಲೂರು ಚನ್ನಕೇಶವನ ಆಶೀರ್ವಾದ ಇದೆ, ದಯವಿಟ್ಟು ರೈತರ ಪರ ನಿಲ್ಲಿ ಅಂತ ಕೇಳಿಕೊಂಡರು ಬೇಲೂರು ಶಾಸಕ ಹುಲ್ಲಹಳ್ಳಿ ಸುರೇಶ್. ಹಾಸನ ಜಿಲ್ಲೆಯಲ್ಲೇ ಆನೆ ಸಮಸ್ಯೆ ಪರಿಹರಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹತ್ರ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕರು ಸೇರಿದಂತೆ ರೈತ ಮುಖಂಡರು ಭಾಗಿಯಾಗಿದ್ದರು. ನಮ್ಮ ಹಾಸನ ಜಿಲ್ಲಾದಲ್ಲಿ ಆನೆ ಹಾವಳಿಯಿಂದ ಮೃತಪಟ್ಟ ಕುಟುಂಬಗಳಿಗೂ ಇವತ್ತು ಸ್ವಾಂತನ ಹೇಳಿ ಮತ್ತೆ ಅಕ್ಕಪಕ್ಕ ಜಿಲ್ಲೆಗಳಿಂದ ಇದ್ದ ಈ ಆನೆ ಹಾವಳಿ ಬಗ್ಗೆ ಒಂದು ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಗಳ ಸಮನ್ವಯ ಸಾಧಿಸಬೇಕು. ಮತ್ತೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ರೈತರು ಈ ಒಂದು ಫಾರ್ಮಲ್ ವೆಲ್ಕಮ್ ಇವರಿಂದ ಮೊದಲನೇದಾಗಿ ಇಲ್ಲಿ ಉಪಸ್ಥಿತರಿದ್ದ ಎಲ್ಲ ರೈತ ಬಾಂಧವಗಳಿಗೆ ಎಲ್ಲರಿಗೂ ಗೊತ್ತಿದ್ದಾಗೆ ಕಳೆದ 10-15 ದಿವಸದಲ್ಲಿ ನಮ್ಮ ಹಾಸನ ಜಿಲ್ಲಾದಲ್ಲಿ ಆನೆ ಹಾವಳಿಯಿಂದ ಮೃತಪಟ್ಟ ಕುಟುಂಬಗಳಿಗೂ ಇವತ್ತು ಸ್ವಾಂತನ ಹೇಳಿ ಮತ್ತೆ ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ಎರಡನೇ ಕಾಡಲ್ಲಿ ಅದಕ್ಕೆ ಪೂರಕವಾದಂಥ ಆಹಾರವನ್ನು ಬೆಳೆಯುವಂಥ ಒಂದು ಪ್ರಕ್ರಿಯೆನ ಇದುವರೆಗೂ ಯಾರೂ ತಗೊಂಡಿಲ್ಲ. ಏನು ನಮ್ಮ ರೈತರು ಸಲಹೆ ಮಾಡಿದರು, ಮೇಪೇರ್ ಹುಲ್ಲಿರ್ಬೋದು ಅಥವಾ ಬೈನೆ ಮರ, ಅದಕ್ಕೇನು ಭಾಳ ಶ್ರಮ ಬೇಡ. ತಣ್ಣಗಲ್ಲಲ್ಲಿ ಕಾಡಲ್ಲಿ ಬಿತ್ತಿದ್ರೆ ಅದಕ್ಕೆ ಭಾಳ ಪ್ರಿಯವಾದ ಆಹಾರ ಅಂತ ಹೇಳಿದ್ರೆ ಬೈನೆ, ತಮಗೆ ಗೊತ್ತಿದೆ ಬೈನೆ ಮರ, ಅದನ್ನು ನಡ ಅಂಥದ್ದು. ಹಾಗೆಯೇ ಹಲಸಿನ ಮರಗಳು ಈ ರೀತಿ ಬೆತ್ತ, ಬಿದಿರು, ವಾಟೆ ಅಂತ ಬರ್ತಿತ್ತು. ಹಿಂದೆ ವಾಟೆ ಇಲ್ಲ, ಎಲ್ಲೋ ಕೆಲವು ಕಡೆ ಮತ್ತೆ ಬರ್ತದೆ. ಈ ರೀತಿಯ ಸ್ಪೀಸೀಸ್ಗಳನ್ನ ಬೆಳೆದ್ರೆ ಇದು ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ಕಡೆ ಸಾಧ್ಯ ಆಗ್ತದೆ. ಬರೀ ನಾವು ತಗೊಂಡೋಗಿ ಒಂದು ಕಡೆ ಆನೆಗಳನ್ನ ಒಂದು ಕಾಡಲ್ಲಿ ಕೂಡಾಕಿದ್ರೆ ಅದಕ್ಕೆ ಆಹಾರ ಇಲ್ಲ ಅಂದ್ರೆ ಅದೆಲ್ಲ ಒಟ್ಟಾಗಿ ಬ್ಯಾರಿಕೇಡ್ ಏನೇ ಮಾಡಿದ್ರು ಮುರಿದು ಹೊರಗಡೆ ಬರೋ ಅಂತ ಸಾಧ್ಯ ಇದೆ. ಆಗ ಅದಕ್ಕೆ ಪೂರಕವಾದಂಥ ಆಹಾರ ಪದಾರ್ಥಗಳನ್ನ ಕಾಡಲ್ಲಿ ಬೆಳೆಯುವಂಥ ವ್ಯವಸ್ಥೆ ಆಗಬೇಕು. ಅದಕ್ಕೆ ಪೂರಕವಾದಂಥ ಅನುದಾನನೂ ಕೂಡ ಸರ್ಕಾರ ಬಿಡುಗಡೆ ಮಾಡೋದಕ್ಕೆ ಮಾನ್ಯ ಸಚಿವರು ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲರೂ ನಿಯೋಗ ಬರ್ತೀವಿ. ಸ್ವಲ್ಪ ನಾವು ಕಠಿಣ ಶಬ್ದಗಳಿಂದಲೇ ಮಾತಾಡುವಂಥ ಒಂದು ಕೆಲಸ ಆಗಬೇಕಾಗಿದೆ ಸನ್ಮಾನ್ಯ ಸಚಿವರೇ. ಇದ್ರ ಜೊತೆಗೆ ನಾನು ಪ್ರಪಂಚದಲ್ಲಿ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲಿಗೆ ಹೋದ್ರು ನಾನು ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಿಟಿ ಅವು ಇವು ನೋಡೋಕ್ಕಿಂತ ಹೆಚ್ಚು ಸಮಯನ ನ್ಯಾಷನಲ್ ಪಾರ್ಕಲ್ಲಿ ಕಳೆದಿರ್ತಕ್ಕಂಥ ಇತಿಹಾಸ ಇದೆ. ಕ್ರೂಗರ್ ನ್ಯಾಷನಲ್ ಪಾರ್ಕ್ ಇರ್ಬೋದು, ಕೀನ್ಯಾ, ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಬಹಳ ಉತ್ತಮವಾದಂಥ ಅರಣ್ಯದೊಳಗಡೆ ಪ್ರಾಣಿಗಳನ್ನ ಸಾಕೋದಕ್ಕೆ ಅದಕ್ಕೆ ಬೇಕಾದಂಥ ನೀರು, ಆಹಾರ ಬೆಳೆಯೋದಕ್ಕೆ ಸುತ್ತ ರೈಲ್ವೆ ಬ್ಯಾರಿಕೇಡ್ ಹಾಕಿ ಪ್ರಾಣಿಗಳು ಹೊರಗಡೆ ಬಡದಲ್ಲೇ ಇರೋ ರೀತಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಅದು ಇಮಿಡಿಯೇಟ್ ಆಗೋಂಥ ಸಮಸ್ಯೆ ಪರಿಹಾರ ಮಾಡೋಂಥ ಸಮಸ್ಯೆ. ಅದಕ್ಕೆ ಸಾಕಷ್ಟು ನಮ್ಮ ರೈತರು ಹೇಳಿದಂಗೆ ಸಾವಿರಾರು ಕೋಟಿ ಅನುದಾನ ಬೇಕಾಗುತ್ತೆ. ಬೇಕಾದ್ರೆ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮನ ಸ್ಥಗಿತಗೊಳಿಸಿ ಏನು ಹಾಸನದಲ್ಲಿ, ಬೇಲೂರಿನಲ್ಲಿ, ಸಕಲೇಶ್ಪುರದಲ್ಲಿ, ಬೆಕ್ಕೂಟದಲ್ಲಿ ದಿನೇ ಮಾನವ ಹಾನಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಇದರಿಂದ ಪ್ರಾಣ ಹಾನಿ ಆಗ್ತಾ ಇದೆ. ಇದನ್ನು ಯಾವ ರೀತಿಯಲ್ಲಿ ನಿವಾರಣೆ ಮಾಡಬೇಕು, ತಡಿಬೇಕು ಅಂತ ಹೇಳಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಇವತ್ತು ನಾವೆಲ್ಲರೂ ವಿಶ್ವ ವನ್ಯಜೀವಿ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಇದು ಆಚರಣೆ ಮಾಡುವಂತ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ವನ್ಯಜೀವಿಗಳ ಸಂರಕ್ಷಣೆ ಆಗ್ಬೇಕು ಅನ್ನುವಂಥದ್ದು. ಈ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲ ಜೀವ ಜಂತುಗಳಿಗೂ ಅದು ಪ್ರಾಣಿ ಸಂಕುಲ ಇರ್ಬೋದು, ಸಸ್ಯ ಸಂಕುಲ ಇರ್ಬೋದು, ಕೀಟ ಸಂಕುಲ ಇರ್ಬೋದು, ಪಕ್ಷಿ ಸಂಕುಲ ಇರ್ಬೋದು,
ಎಲ್ಲರಿಗೂ ಮನುಷ್ಯನಂತೆ ಬದುಕುವ ಹಕ್ಕಿದೆ. ಅದರ ಜೊತೆಯಲ್ಲಿ ಇವತ್ತು ನಾವು ಯಾವ ರೀತಿಯಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ತೀವಿ, ಅದಕ್ಕಿಂತ ಅತ್ಯಂತ ಪ್ರಮುಖವಾದಂಥದ್ದು ಮುಖ್ಯವಾದಂಥದ್ದು ಅಂತ ಹೇಳಿದ್ರೆ ಮಾನವನ ಪ್ರಾಣ ಸಂರಕ್ಷಣೆ ಮಾಡುವಂಥದ್ದು ಅದಕ್ಕಿಂತ ಪ್ರಮುಖವಾಗಿ. ಸಬ್ಸಿಡಿಯನ್ನ ಕೊಡಿ ಅಂತ ಎಲ್ಲ ನಮ್ಮ ಪದಕೀಯ ರೈತರು ಮತ್ತೆ ನಮ್ಮ ಪ್ಲಾಂಟರ್ಸ್ ಕೇಳಿದ್ರು. ಖಂಡಿತವಾಗಿಯೂ ಅದನ್ನ ನಾನು ಸಹ ಪರಿಸರ ಸಚಿವರಿಗೆ ಮನವಿಯನ್ನ ಮಾಡ್ತೀನಿ. ಅದನ್ನ ದಯಮಾಡಿ ಅದಷ್ಟು 90% ಆಗಲ್ಲ ಅಂದ್ರೆ 75%ಗೆ ನಮ್ಮ ಸೋಲಾರ್ ಫೆನ್ಸಿಂಗ್ ನ ಪ್ರಮೋಟ್ ಮಾಡಿ ಅಂತ ಕೇಳ್ಕೊಂತೀನಿ. ಜೊತೆಗೆ ಪ್ಲಾಂಟರ್ಸ್ ಏನು ದೊಡ್ಡ ದೊಡ್ಡ ಪ್ಲಾಂಟರ್ಸ್ ಇರ್ತಾರೆ, ಈಗ ಒಂದು 200-300 ಎಕರೆ ಅವ್ರಿಗೆ ಅವ್ರಿಗೊಂದಷ್ಟು ಮನವಿ ನಾನು ಮಾಡ್ತೀನಿ. ಯಾವುದೇ ಅಂತ ಹೇಳಿದ್ರೆ ಪಿಕಪ್ ಡ್ರಾಪ್ ಅಂತ ಏನು ನಮ್ಮ ಲೇಬರ್ಸ್ಗೆ ಅದನ್ನ ದಯಮಾಡಿ ಮಾಡಿ ಅಂತ ನಾನು ಮಾನ್ಯ ಸಚಿವರನ್ನು ಕೇಳ್ಕೊಂತೀನಿ. ಇದು ನನ್ನ ಮಾನದಂಡವಾಗಿ ಇದು ಕಡ್ಡಾಯ ಮಾಡಿ ಅಂತ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಪಾಪ ಮೊನ್ನೆ ಹುಡುಗ ಅನಿಲ್ ತೀರ್ಕೊಂಡಿದ್ದು ಸಹ ಇದೇ ರೀತಿ ಕೆಲಸ ಮುಗಿಸ್ಕೊಂಡು ಒಬ್ಬನೇ ಬರ್ತಾ ಇದ್ದ, ಆನೆ ದಾಳಿ ತುತ್ತಾಗಿ ತೀರೋದ. ಅದನ್ನ ನಾನು ಮನವಿಯನ್ನ ಮಾಡ್ತೀನಿ. ಜೊತೆಗೆ ಹೋಬಳಿ ಮಟ್ಟದಲ್ಲಿ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿ ETF ಏನು ನಮ್ಮ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ನಡೀತಾ ಇದೆ, ಇನ್ನೂ ಎಫೆಕ್ಟಿವ್ ಆಗಿ ಆಗ್ಬೇಕು. ಮತ್ತೆ ಸೆಪರೇಟ್ ಆ ತಾಲೂಕಿ ಮಟ್ಟಗಳಲ್ಲಿ ಅದನ್ನ ಒಂದು ಭದ್ರವಾಗಿ ಕಾರ್ಯಗತಕ್ಕೆ ತರಬೇಕು ಅಂತ ನಾನು ಮಾನ್ಯ ಸಚಿವರಲ್ಲಿ ಮನವಿಯನ್ನ ಮಾಡ್ತೀನಿ. ಈಗಂತೂ ಸಕಲೇಶ್ಪುರದ ಭಾಗದ ರೈತರು ಒಂದು 25% ನಿರಾಳ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಅದೆಲ್ಲ ಸಂಪೂರ್ಣವಾಗಿ ಬಿಕ್ಕೋಡು, ಅರೆಹಳ್ಳಿ ಈ ಭಾಗಕ್ಕೆ ಆ ಆನೆಗಳು ದಂಡು ಶಿಫ್ಟ್ ಆಗಿದೆ. ಹಾಗಾಗಿ ನಾವು ಚಾಲೆಂಜಸ್ ಎದುರಿಸ್ತಾ ಇರೋದೇ ಈ ಅರೆಹಳ್ಳಿ ಮತ್ತೆ ಬಿಕ್ಕೋಡು ಭಾಗದಲ್ಲಿ.